ಬದನೆಕಾಯಿ ಭರ್ತ ಮಾಡುವ ವಿಧಾನ. ಮೊದಲಿಗೆ ಬದನೆಕಾಯಿಗೆ ಸುತ್ತಲೂ ಚಾಕುವಿನಿಂದ ಗುರುತು ಮಾಡಿ ಸಣ್ಣ ಉರಿಯಲ್ಲಿ ಸುಟ್ಟುಕೊಳ್ಳಿ. ಒಮ್ಮೆ ಬದನೆಕಾಯಿ ಬೆಂದ ನಂತರ ಅದನ್ನ ತಣ್ಣಗಾಗಲು ಬಿಡಿ. ಬದನೆಕಾಯಿ ತಣ್ಣಗಾಗುವಷ್ಟರಲ್ಲಿ ಒಗ್ಗರಣೆಯನ್ನ ತಯಾರಿಸಿಕೊಳ್ಳಿ. ಒಗ್ಗರಣೆಗೆ ಒಂದು ಕಡಾಯಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಸಾಸಿವೆ, ಜೀರಿಗೆ, ಕರಿಬೇವು ಹಾಕಿ ಒಗ್ಗರಣೆಯನ್ನ ತಯಾರಿಸಿಕೊಂಡು ಇಡಿ. ಬದನೆಕಾಯಿ ತಣ್ಣಗಾದ ನಂತರ ಅದರ ಮೇಲ್ಭಾಗದ ಸಿಪ್ಪೆಯನ್ನು ತೆಗೆದು ಉಳಿದ ಭಾಗ ಸಣ್ಣದಾಗಿ ಕಟ್ ಮಾಡಿಕೊಳ್ಳಿ. ಅದಾದ ಮೇಲೆ ಕತ್ತರಿಸಿದ ಬದನೆಕಾಯಿಗೆ ಸ್ವಲ್ಪ ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು, ಸಣ್ಣದಾಗಿ ಹೆಚ್ಚಿದ ಈರುಳ್ಳಿ, ಸ್ವಲ್ಪ ಹಸಿಮೆಣಸಿನಕಾಯಿ, ಹುರಿದು ಪುಡಿ ಮಾಡಿದ ಶೇಂಗಾ ಬೀಜ ಹಾಕಿ ಕಲಿಸಿಕೊಳ್ಳಿ. ನಂತರ ತಯಾರಿಸಿದ ಒಗ್ಗರಣೆ ಮೇಲೆ ಹಾಕಿ ಚೆನ್ನಾಗಿ ಕಲಿಸಿದರೆ ಚಪಾತಿ ಮತ್ತು ಬಿಸಿ ಅನ್ನದ ಜೊತೆ ರುಚಿಯಾದ ಬದನೆಕಾಯಿ ಭರ್ತ ಸವಿಯಲು ಸಿದ್ಧ.